ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಯಾವಾಗ ಧರ್ಮದಲ್ಲಿ ಕ್ಷೀಣತೆ ಮತ್ತು ಪಾಪದ ಹೆಚ್ಚಳವಾಗುತ್ತೋ ಆ ಸಮಯದಲ್ಲಿ ನಾನು ಕಾಣಿಸ್ಕೊಳ್ತೇನೆ. ನೀತಿವಂತರನ್ನ ರಕ್ಷಿಸಲು, ದುಷ್ಟರನ್ನ ನಾಶ ಮಾಡಲು ಮತ್ತು ಧರ್ಮದ ತತ್ವಗಳನ್ನ ಮರುಸ್ಥಾಪಿಸಲು ನಾನು ಈ ಭೂಮಿಯ ಮೇಲೆ ಯುಗ ಯುಗಾಂತರದಲ್ಲಿ ಕಾಣಿಸಿಕೊಳ್ತೇನೆ. ಇದು ಶ್ರೀಕೃಷ್ಣ ಹೇಳಿದ ಮಾತು. ಯಾವಾಗ ಅಧರ್ಮ ತಾಂಡವವಾಡುತ್ತೋ ಆಗ ಧರ್ಮ ರಕ್ಷಣೆಗೆ ಆ ಭಗವಂತನೇ ಭೂಮಿಗಿಳಿದು ಬರ್ತಾನೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಅಧರ್ಮಗಳು, ಅಹಂಕಾರ, ದುರಾಡಳಿತ ಇದೆಲ್ಲದಕ್ಕೂ ಒಂದು ಕೊನೆ ಇದ್ದೇ ಇರುತ್ತೆ. ಜೀವಮಾನ ಪೂರ್ತಿ ಇದೇ ಕುರ್ಚಿ ಮೇಲೆ ಕೂತ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ದೀರಾ? ಬಂದು 1 ವರ್ಷದೊಳಗೆ ರಾಜ್ಯದಲ್ಲಿ ಏನೇನು ಮಾಡಬಾರ್ದು ಅದೆಲ್ಲವನ್ನ ಮಾಡ್ಬಿಟ್ರಿ. ನಿಮ್ಮ ವಿರುದ್ಧ ಧ್ವನಿ ಎತ್ತಿದ್ರೆ ಕೇಸ್ ಹಾಕಿದ್ರಿ. ರಾತ್ರೋರಾತ್ರಿ ಪೊಲೀಸರನ್ನ ಕಳಿಸಿದ್ರಿ. ಹಿಟ್ಲರ್ನಂತೆ ಅಧಿಕಾರವನ್ನ ಬಳಸಿಕೊಂಡು ಬೆದರಿಸಿದ್ರಿ. ಭೂತದ ಬಾಯಲ್ಲಿ ಭಗವದ್ಗೀತೆ ಅಂದ ಹಾಗೆ ಸುಳ್ಳು ಹೇಳಿದ್ರೆ ಕೇಸ್ ಹಾಕ್ತೀವಿ ಅನ್ನೋ ನೀವು ಹೇಳೋದು ಹಸಿ ಹಸಿ ಸುಳ್ಳುಗಳನ್ನೇ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಮ ಮಂದಿರಕ್ಕೆ ಆಹ್ವಾನ ಬಂದಿಲ್ಲ ಅಂತ 100 ಜನರ ಮುಂದೆ ಸುಳ್ಳು ನುಡಿಯುವ ನಿಮ್ಮಂತವ್ರು ಸತ್ಯದ ಬಗ್ಗೆ ಮಾತಾಡ್ತೀರಾ? ಮಂಡ್ಯ ಗಲಾಟೆ ಸಲುವಾಗಿ ಡಾಕ್ಯುಮೆಂಟ್ಸ್ಗಳನ್ನ ಹೊಸದಾಗಿ ರೆಡಿ ಮಾಡಿದ್ದ ಶಕುನಿ ನೀವು. ನಿಮ್ಗೆ ಸಂಸದ ಪ್ರತಾಪ್ ಸಿಂಹ ಸೋಮಾರಿ ಸಿದ್ಧ ಅಂದಿದ್ದಕ್ಕೆ ಉರಿ ಹತ್ತುತ್ತೆ. ಅನಂತ್ ಕುಮಾರ್ ಹೆಗ್ಡೆ ಮಗ್ನ ಅಂದಿದ್ದಕ್ಕೆ ಸಿಟ್ಟು ಬರುತ್ತೆ. ತಾವು ಸಿಎಂ ಸಿದ್ದರಾಮಯ್ಯ ಅಲ್ವಾ? ಯಾರು ನಿಮ್ಮನ್ನ ಟೀಕಿಸಬಾರ್ದಾ? ಏಕವಚನದಲ್ಲಿ ಮಾತಾಡಬಾರ್ದಾ? ಹಾಗೆ ಮಾಡಿದ್ರೆ ಕೇಸ್ ಹಾಕ್ತೀರಾ? ಅದೇ ನಿಮ್ಮ ಆಚಾರವಿಲ್ಲದ ನಾಲ್ಗೆಯಿಂದ ರಾಷ್ಟ್ರಪತಿಗಳ ಬಗ್ಗೆ ಏಕವಚನದಲ್ಲಿ ಪದಗಳನ್ನ ಬಳಸಿದ್ರಲ್ಲ, ನಿಮ್ಮನ್ನ ಯಾವ ಜೈಲಲ್ಲಿ ಇಡ್ಬೇಕು ಸಿದ್ದರಾಮಯ್ಯ ಅವ್ರೆ? ಮಾತೆತ್ತಿದ್ರೆ ಸಂವಿಧಾನವನ್ನ ನಾನೇ ಉಳಿಸ್ತಾ ಇರೋದು, ನಿಮ್ಮ ಪಕ್ಷವೇ ಸಂವಿಧಾನದ ರಕ್ಷಕ ಅನ್ನುವ ಹಾಗೆ ಬೊಗಳೆ ಬಿಡ್ತೀರಾ. ಸಂವಿಧಾನದ ಪ್ರಕಾರ ಸಿಎಂ ರಾಷ್ಟ್ರಪತಿಗಳನ್ನ ಏಕವಚನದಲ್ಲಿ ಕರಿಬಹುದಾಗಾದ್ರೆ ಬಾಯ್ ತಪ್ಪಿ ಹೇಳಿದೆ ಅಂತ ಅದಕ್ಕೆ ಸಮಜಾಯಿಷಿ ಬೇರೆ ಕೊಡ್ತೀರಾ. ಬಾಯ್ ತಪ್ಪಿ ನಿಮ್ಮ ಇಟಲಿ ರಾಜಮಾತೆಗೆ ಏಕವಚನ ಬಳಸಿ ನೋಡೋಣ. ನಿಮ್ಗೆ ಟಿಪ್ಪು ಸುಲ್ತಾನನನ್ನೇ ಏಕವಚನದಲ್ಲಿ ಕರೆಯುವ ಧೈರ್ಯ ಇಲ್ಲ, ಆದ್ರೆ ಬಸವಣ್ಣನವರನ್ನ ಏಕವಚನದಲ್ಲಿ ಕರಿತೀರಾ? ನಿಮ್ಮ ಟಿಪ್ಪು ಬಸವಣ್ಣಗಿಂತ ದೊಡ್ಡ ಮನುಷ್ಯನಾ? ಬಸವಣ್ಣ ಏನ್ ಮಾಡ್ದ ಸಮಾನವಾಗಿರೋಣ ಅಂತೇಳಿ ಅನುಭವ ಮಂಟಪ ಮಾಡಿದ್ದ. ಟಿಪ್ಪು ಮೈಸೂರು ರಾಜ್ಯದ ರಾಜನಾಗಿದ್ದಂಥವ್ರು. ಅವ್ರ ತಂದೆ ಹೈದರಾಲಿನೂ ಕೂಡ ರಾಜನಾಗಿದ್ದವರು. ದೇಶದ ಆಸ್ತಿಯನ್ನ ಮುಸಲ್ಮಾನರಿಗೆ ಪಾಲು ಮಾಡೋದಕ್ಕೆ ಹೊರಟ ಸಿದ್ದರಾಮಯ್ಯ ಅವರೇ, ಹಿಂದೂಗಳು ನಿಮ್ಮ ಪಾಲಿಗೆ ಕಾಣಿಸ್ಲೇ ಇಲ್ವಾ? ನಿಮ್ಗೆ ಔರಂಗಜೇಬ್, ಟಿಪ್ಪು ಸುಲ್ತಾನ್, ಹಸಿರು ಬಾವುಟ, ಪಾಕಿಸ್ತಾನದ ಬಾವುಟಗಳನ್ನ ಸರ್ಕಾರಿ ಜಾಗದಲ್ಲಿ ಹಾಕಿದ್ರೆ ಸಮಸ್ಯೆ ಇಲ್ಲ. ಅದೇ ಒಂದು ಹನುಮ ಧ್ವಜ ಕಂಡ್ರೆ ರಾತ್ರೋರಾತ್ರಿ ಕಿತ್ತು ಹಾಕ್ತೀರಾ. ರಾಷ್ಟ್ರಧ್ವಜ ಹಾಗೂ ಹನುಮ ಧ್ವಜ ಅಂತ ಇಡೀ ಘಟನೆಯನ್ನೇ ತಿರುಚುವ ಪ್ರಯತ್ನ ಮಾಡ್ತೀರಾ. ಸಿದ್ದರಾಮಯ್ಯ ಅವರೇ, ಅಲ್ಲಿ ಯಾರು ಹನುಮ ಧ್ವಜ ಹಾರಿಸಿದ್ರಲ್ಲ, ಆ ಹಿಂದೂಗಳಿಗೆ ರಾಷ್ಟ್ರಧ್ವಜ, ದೇಶಭಕ್ತಿ ಬಗ್ಗೆ ನೀವು ಪಾಠ ಹೇಳ್ಕೊಡುವ ಅಗತ್ಯ ಇಲ್ಲ. ರಾಷ್ಟ್ರಧ್ವಜದಲ್ಲಿ ಕೆಂಪು ಬಣ್ಣ ಇದೆ ಅನ್ನುವ ನಿಮ್ಮಿಂದ ನಾವು ರಾಷ್ಟ್ರಭಕ್ತಿಯ ಪಾಠ ಮಾಡಿಸ್ಕೊಳ್ಬೇಕಾ? ಅಂತಹದರ್ದು ನಮಗಿಲ್ಲ. ತ್ರಿವರ್ಣ ಧ್ವಜ ಅಂದ್ರೆ ಏನ್ ಗೊತ್ತಾ ನಿಮಗೆ? ಕೆಂಪು, ಬಿಳಿ, ಹಸಿರು, ಮಧ್ಯದಲ್ಲಿ ಚಕ್ರ, ಅಶೋಕ ಚಕ್ರ. ತ್ಯಾಗ. ಸರ್ಕಾರ ಬಂದು 6-7 ತಿಂಗಳೇ ಆಗ್ತಾ ಬಂತು. ಒಂದು ಅಭಿವೃದ್ಧಿ ಕೆಲಸ ಮಾಡಕ್ಕಾಗದ ನೀವು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ವ್ಯಂಗ್ಯ ಚಿತ್ರಗಳನ್ನ ರೆಡಿ ಮಾಡಿ ಪೋಸ್ಟ್ ಮಾಡ್ತೀರಾ? ನಿದ್ರೆ ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯ ಅವರೇ, ಮೋದಿಜಿಯದ್ದು ಇಂತಹ ಫೋಟೋಸ್ಗಳನ್ನ ಎಡಿಟ್ ಮಾಡಿ ಹಾಕ್ಬೇಕಾಯ್ತು. ಆದ್ರೆ ನಿಮ್ಮದು ರಿಯಲ್ ಫೋಟೋಸ್ಗಳು ಸಿಕ್ಕಿವೆ ಬೇಕಾ? ತನ್ನ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಇನ್ನೊಬ್ಬರ ತಟ್ಟೆಯನ್ನ ಇಣುಕಿ ನೋಡ್ತೀರಲ್ಲ,
ನಾಚಿಕೆ ಹಾಕೋದಿಲ್ವಾ? ಅವತ್ತು ಶಿಶುಪಾಲನಿಗೆ ಶ್ರೀಕೃಷ್ಣ 100 ತಪ್ಪುಗಳನ್ನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ನಂತೆ. ಹಾಗೆ ನಿಮಗೂ ಒಂದಷ್ಟು ತಪ್ಪುಗಳನ್ನ ಮಾಡೋದಕ್ಕೆ ಅವಕಾಶ ಸಿಕ್ಕಿರಬಹುದು. ಆದಷ್ಟು ಬೇಗ ಬದಲಾಗೋಕೆ ಟ್ರೈ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.